ಮಕ್ಕಳೇ, ಕರ್ನಾಟಕ ಸ್ಟೇಟ್ ಬೋರ್ಡ್ ಇಂದ SSLC ಮಕ್ಕಳಿಗಿದೆ ಒಂದು ಅಪ್ಡೇಟ್. ನೀವು ಗೂಗಲ್ ಅಲ್ಲಿ KSAB ಅಂತ ಟೈಪ್ ಮಾಡಿ SSLC ಪೋರ್ಟಲ್ ನ ಓಪನ್ ಮಾಡಿ. ಇಲ್ಲಿ ನೋಡಿ ನಿಮ್ಗೆ ಇದೆ ಇಲ್ಲೆಲ್ಲ ನೋಟಿಫಿಕೇಶನ್ಸ್ ಹಾಗೂ ವಿವರಣೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. 2025-2026 SSLC ಎಕ್ಸಾಮ್ 1 ಫೈಲಿಂಗ್ ಅಬ್ಜೆಕ್ಷನ್ಸ್ ಫಾರ್ ಕೀ ಆನ್ಸರ್ಸ್ ಆಫ್ 2026 SSLC ಎಕ್ಸಾಮಿನೇಷನ್ 1 ಅಂತ ಇದೆ. ಸೊ ನೀವು ಫಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೀವು ಇಲ್ಲಿ ನೋಡ್ತೀರಿ ಕ್ಲಿಕ್ ಹಿಯರ್ ಫಾರ್ SSLC 2026 ಎಕ್ಸಾಮ್ ಕೀ 1 ಕೀ ಆನ್ಸರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಏನೇ ಡೌಟ್ ಇದ್ರೂ ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾವ್ದು ಮಾರ್ಕಿಂಗ್ ಸ್ಕೀಮ್ ಇರುತ್ತೆ, ಆನ್ಸರ್ಸ್ ಇರುತ್ತೆ, ನಿಮ್ಮ ಕೀ ಪಾಯಿಂಟ್ಸ್ ನ ಎಲ್ಲ ಕೊಟ್ಟಿರ್ತಾರೆ. ನೀವು ನೋಡ್ಕೊಂಡು ನಿಮ್ಮ ಆನ್ಸರ್ ಒಂದು ಎಸ್ಟಿಮೇಷನ್ ಇರುತ್ತೆ, ನಿಮ್ಗೆ ಏನ್ ಬರ್ದಿರ್ತೀರಾ ಅಂತ ಅದನ್ನ ಕಂಪೇರ್ ಮಾಡ್ಕೊಳ್ಳಿ. ಅಂಡ್ ಮೇಕ್ ಶೋರ್ ನೀವು ಸೆಲೆಕ್ಟ್ ಮಾಡಿದಾಗ ನೋಡ್ಕೊಳ್ಳಿ, ಯಾವುದೇ ಫೈಲ್ ಓಪನ್ ಮಾಡಿದಾಗ ಈ ತರ ಓಪನ್ ಆಗುತ್ತೆ. ನೋಡ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಇದೆ, ಎಲ್ಲ ಕ್ವೆಶನ್ ವಿತ್ ಆನ್ಸರ್, ಆಪ್ಷನ್ ನಂಬರ್ ಇರ್ಲಿ, ಮಾರ್ಕ್ಸ್ ಇಲ್ಲಿ ಎಲ್ಲ ಇದೆ. ಇಫ್ ಯು ಗೋ ಟು ಈವನ್ ಹೈಯರ್ ಸ್ಕೋರ್ಸ್, ನೋಡಿ ಮಕ್ಳು, ಈವನ್ ಹೈಯರ್ ಸ್ಕೋರ್ಸ್ ಹೋದ್ರೂ ಕೂಡ ನಿಮಗೆ ಸ್ಟೆಪ್ ಮಾರ್ಕಿಂಗ್ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನ್ ಬರಿಬೇಕು ಅಂತ ಗೊತ್ತಾಗುತ್ತೆ. ನಾಟ್ ಜಸ್ಟ್ ಫಾರ್ ಮ್ಯಾಥಮೆಟಿಕ್ಸ್, ಬೇರೆ ಸಬ್ಜೆಕ್ಟ್ಸ್ಗೂ ಕೂಡ ಇದೆ. ಇಫ್ ಯು ಗೋ ಫಾರ್ ಅಗೇನ್ ಸೈನ್ಸ್, ಇಲ್ಲೂ ಕೂಡ ನಿಮ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವುದೇ ಆನ್ಸರ್ ಅಲ್ಲಿ ಏನ್ ಬೇಕು ಅಂತ. ಆಬ್ವಿಯಸ್ಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಬಿಟ್ಟಿದ್ರೆ ಅಲ್ಲಿ ಮಾರ್ಕ್ಸ್ ಕಳ್ಕೊತೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಬರ್ದಿರ್ತೀರಾ, ಯಾವ ಡಯಾಗ್ರಾಮ್ ಇಂಪಾರ್ಟೆಂಟು, ಏನೇನು ಇಂಪಾರ್ಟೆಂಟ್ ಎಲ್ಲ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಇದನ್ನ ನೋಡ್ಕೊಂಡು ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ, ನಿಮ್ಮ ರಿಸಲ್ಟ್ ಏನ್ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಆಗ್ಬಿಡುತ್ತೆ. ಇನ್ನೊಂದೇನು ಅಂದ್ರೆ, ನಿಮ್ಗೆ ಏನಾದ್ರೂ ಈ ಆನ್ಸರ್ ಕೀಯಲ್ಲಿ ಏನಾದ್ರೂ ತಪ್ಪಿದೆ, ಏನಾದ್ರೂ ನೀವು ಎಕ್ಸ್ಪೆಕ್ಟ್ ಮಾಡದಿರೋ ತರ ಇದೆ, ಅಥವಾ ಏನಾದ್ರೂ ನಿಮ್ಗೆ ಇಲ್ಲಿ ತಪ್ಪು ಅನ್ಸಿದಾಗ, ಲೋಪದೋಷಗಳು ಇದ್ದಾಗ ನೀವು ಇದಕ್ಕೆ ಅಬ್ಜೆಕ್ಷನ್ ಎಂಟ್ರಿ ಮಾಡಬಹುದು, ಅಬ್ಜೆಕ್ಷನ್ ನ ಫೈಲ್ ಮಾಡಬಹುದು. ಹೇಗ್ ಮಾಡ್ಬೇಕು ಅಂತಂದ್ರೆ, ವಾಪಸ್ ಅದೇ ಪೇಜ್ಗೆ ಹೋಗ್ತೀರಾ. ಇಲ್ಲಿ ನೋಡಿದೀರಾ ಈ ಪೇಜ್ ನ ಆಲ್ರೆಡಿ ಆನ್ಲೈನ್ ಅಬ್ಜೆಕ್ಷನ್ ಎಂಟ್ರಿ ಇದೆ. ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಯೂಸ್ ಮಾಡ್ಕೋಬೇಕು. SSLC ರಿಜಿಸ್ಟ್ರೇಷನ್ ನಂಬರ್ ನ ಯೂಸ್ ಮಾಡ್ಕೊಂಡು ವ್ಯೂ ಅಂತ ಕೊಟ್ಟಾಗ ಓಪನ್ ಆಗುತ್ತೆ. ಸೊ ಪೋರ್ಟಲ್ ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಅಬ್ಜೆಕ್ಷನ್ ಎಂಟ್ರಿನ ಮಾಡಬಹುದು. ಆಲ್ ರೈಟ್, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಅಬ್ಜೆಕ್ಷನ್ ಎಂಟ್ರಿ ಸಿಸ್ಟಮ್ ಫಾರ್ ದ ರೆಸ್ಪೆಕ್ಟಿವ್ ಆನ್ಸರ್ ಕೀ. ಸೊ ಇದೇ ತರ ನಿಮ್ಗೆ ಅಪ್ಡೇಟ್ಸ್ ಕೂಡ ತರ್ತೀವಿ. ಅಂಡ್ ಒನ್ ಮೋರ್ ಥಿಂಗ್, ರಿಸಲ್ಟ್ ನಾವು ಫಸ್ಟ್ ವೀಕ್ ಆಫ್ ಮೇ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಲೆಟ್ ಅಸ್ ಸಿ ಹೆಂಗ್ ಬರುತ್ತೆ ರಿಸಲ್ಟ್ ಅಂತ. ಯಾಕಂದ್ರೆ ಇದಾದ್ಮೇಲೆ ನೀವು ಡಿಸೈಡ್ ಮಾಡ್ತೀರಾ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರಿಬೇಕಾ ನೀವು ಹೆಂಗೆ ಅಂತ. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ದ್ಯಾಟ್ ಆಸ್ ವೆಲ್. ರಿಸಲ್ಟ್ ಬರೋವರೆಗೂ ಕಾಯುವ. Stay tuned with us. So we are from Physics Wala 8, 9, 10 Karnataka channel, and we will give all the updates regarding your exams. Stay tuned.